ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲಿಗೆ ನಿಮಗೆ ಬರುತ್ತೆ. ಈ ವಿಡಿಯೋ ಬಂದು ಜಾಗೃತಿ ಕಿರಣ 11th ಆನಿವರ್ಸರಿ ಫಂಕ್ಷನ್ದು ಪಾರ್ಟ್ 2 ಆಗಿರುತ್ತೆ. ಸೊ ಇಲ್ಲಿ ಮಕ್ಕಳು ಮಾಡ್ತಾ ಇದಾರಲ್ಲ, ಈ ಮಕ್ಕಳು ಬಂದು ಗುರು ಡ್ಯಾನ್ಸ್ ಸ್ಟುಡಿಯೋ ಮಕ್ಕಳಾಗಿರ್ತಾರೆ. ನಾನು ಹೇಳಿರೋ ಹಾಗೆ ಪಾರ್ಟ್ 1 ಅಲ್ಲಿ ಗುರು ಅನ್ನೋ ಹುಡುಗ ನಮ್ಮ ತಮ್ಮನ ಕ್ಲೋಸ್ ಫ್ರೆಂಡ್ ಅಂತಾನು ಹೇಳಿದ್ದೆ. ಸೊ ಆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಹಾಗೆ ಈ ಗ್ರೂಪ್ ಅಲ್ಲಿ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಕೂಡ ಇತ್ತು, ಅಮ್ಮನ ಮನೆ ಪಕ್ಕದ ಮನೆ ಹುಡುಗಿ. ನೋಡಿ ತುಂಬಾ ಖುಷಿ ಆಯ್ತು. ಹಾಗೆ ನಾರಾಭರತ್ ರೆಡ್ಡಿ ಸರ್ ಕೂಡ ಬಂದಿದ್ರು. ಅವರು ಒಂದು ಗ್ಯಾಪ್ ಅಲ್ಲಿ ಲೈಕ್ ಒಂದು ಲೈನ್ ಬಿಟ್ಟು ಮುಂದೆನೆ ಕೂತಿದ್ರು, ನಮ್ಮ ಮುಂದೆನೆ ಕೂತಿದ್ರು. ಮಕ್ಕಳು ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ನಂಗೆ ತುಂಬಾ ಖುಷಿ ಆಯ್ತು ಡ್ಯಾನ್ಸ್ ನೋಡಿ. ಒಂದು ಹಾಡು 3 ಜನ ಸಿಂಗರ್ಸ್ ಒಟ್ಟಿಗೆ ವೇದಿಕೆ ಮೇಲೆ ಬರ್ತಾರೆ. ಚನ್ನಪ್ಪ ಹುದ್ದಾರ್ ಜೀ ಕನ್ನಡ ಸರಿಗಮಪ ಖ್ಯಾತಿಯ 2016 ಸೀಸನ್ 11 ವಿನ್ನರ್ ನಮ್ಮೊಂದಿಗೆ. ಹಾಗೆ ಸುಹಾನ ಸೈಯದ್ ಅವರು ಸಹ ಜೀ ಕನ್ನಡ ಸರಿಗಮಪ ಖ್ಯಾತಿ, ಹಾಗೆ ಅನೇಕ ಚಲನಚಿತ್ರಗಳಿಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹೊರಹೊಮ್ಮುವಂತ ಕಲಾವಿದರು. ಹಾಗೆ ಬಳ್ಳಾರಿಯ ಪ್ರತಿಭೆ ಇಡೀ ನಾಡಿನಾದ್ಯಂತ ಮನೆ ಮಾತಾಗಿರ್ತಕ್ಕಂಥ ಶಿಶುಕಾಂತ್ ಸೇವ್ ಕುಮಾರ್ ಜ್ಞಾನೇಶ್ವರ ಇದೀಗ ವೇದಿಕೆ ಮೇಲೆ. ಒಂದ್ಸಾರಿ ನಮ್ಮೆಲ್ಲರ ಮತ್ತೊಂದ್ಸಾರಿ ಜೋರಾದ ಚಪ್ಪಾಳೆಗಳೊಂದಿಗೆ ಬರಮಾಡಿಕೊಳ್ಳಿ ಜೀ ಕನ್ನಡ ಸರಿಗಮಪ ಖ್ಯಾತಿಯ ಎಲ್ಲರ ಮಟ್ಟಿಗೆ ಯುವ ಸುಪ್ರಸಿದ್ಧ ಕಲಾವಿದರುಗಳು, ಅನೇಕ ಚಲನಚಿತ್ರಗಳಿಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹೊರಹೊಮ್ಮಿದ್ದಾರೆ. ಮಾಣಿಕ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ. ಬೊಂಬೆ ಹೇಳುತ್ತೈತೆ ನೀನೇ ರಾಜಕುಮಾರ್ ಒಂದು ಹಾಡನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದ್ದಾರೆ. 3 ಜನ ಸಿಂಗರ್ಸ್ ಒಟ್ಟಿಗೆ ಚನ್ನಪ್ಪ ಹುದ್ದಾರ್ ಅವರು, ಹಾಗೆ ಸುಹಾನ ಸೈಯದ್ ಅವರು, ಹಾಗೆ ಜ್ಞಾನೇಶ್ ಅವರು. ಯು ಜೀ ಕನ್ನಡ ಸರಿಗಮಪ ಖ್ಯಾತಿಯ ಎಲ್ಲ ಉದಯೋನ್ಮುಖ ಗಾಯಕರಿಗೆ ಚೆನ್ನಪ್ಪ ಅವರು ಇನ್ಸ್ಟ್ರಕ್ಷನ್ ಮಾಡ್ತಾರೆ, ಅಂದ್ರೆ ಎಲ್ಲರೂ ಟಾರ್ಚ್ ಆನ್ ಮಾಡಿ ಅಂತ ಸ್ಟಾರ್ಟಿಂಗ್ ಅಲ್ಲೇ. ಇನ್ನು 3 ಜನ ಸೇರಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಸಾಂಗ್ ಹಾಡ್ತಾರೆ, ಗೊಂಬೆ ಏಳುತ್ತೈತೆ ಅಂತ. ಆ ಸಾಂಗ್ ಎಲ್ಲರಿಗೂ ಕೋರಸ್ ಅಲ್ಲಿ ಕೂಡ ಹಾಡ್ತಾರೆ ಎಲ್ಲರೂ ಸೇರಿ. ಹಾಗೆ ಟಾರ್ಚ್ ಕೂಡ ಆನ್ ಮಾಡ್ಕೊಂಡು ಅವ್ರ ಜೊತೆನೆ ಹಾಡ್ತಾರೆ. ನೆಕ್ಸ್ಟ್ ಆ ಸಾಂಗ್ ಆದ ತಕ್ಷಣ ಇನ್ನೊಂದು ಕೂಡ ಸಾಂಗ್ ಅಪ್ಪು ಅವ್ರದ್ದೇ ಹೇಳ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇಬ್ರೇ ಸೇರ್ಕೊಂಡು ತುಂಬಾ ಚೆನ್ನಾಗಿ ಹಾಡ್ತಾರೆ. ಫುಲ್ ಮೆಲೋಡಿ ಆಗಿ ತುಂಬಾ ಚೆನ್ನಾಗಿ ಬಂತು. ಹಾಗೆ ಕೂಲ್ ವೆದರ್ ಅನ್ಸ್ತಾ ಇತ್ತು. ಇಷ್ಟೊತ್ತವರೆಗೂ ಶೆಕೆ ಆಗ್ತಾ ಇತ್ತು. ಇನ್ನ ಈಗಿನಿಂದ ಸ್ವಲ್ಪ ಈ ನೈಟ್ ಆಗ್ತಾ ಒಂಥರ ಕೂಲ್ ವೆದರ್ ಅನ್ಸ್ತಾ ಇತ್ತು. ಇನ್ನ ಇಬ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರು ಸಾಂಗ್ ಮಾತ್ರ. ನನ್ಗೂ ತುಂಬಾ ಖುಷಿ ಆಯ್ತು. ಸೇರಿ ಹಾಡಿರೋ ಹಾಡು ಅಂದ್ರೆ ಯಾರು ಕಣ್ಣಲ್ಲಿ ಕಣ್ಣನ್ನಿಟ್ಟು ಅಂತ ಒಂದು ಕನ್ನಡ ಸಾಂಗ್ ಇದೆ, ಫೇಮಸ್ ಸಾಂಗು. ಆ ಸಾಂಗ್ ಹಾಡ್ತಾರೆ, ಇಬ್ರು ಸೇರ್ಕೊಂಡು ಹಾಡ್ತಾರೆ. ಒಂಥರ ಚೆನ್ನಾಗಿರುತ್ತೆ ಕೂಡ ಸಾಂಗು. ಕುಮಾರ್ ಜ್ಞಾನೇಶ್ ಹಾಗೆ ಚನ್ನಪ್ಪ ಹುದ್ದಾರ್ ಅವರಿಗೆ ಇದೀಗ ವೇದಿಕೆ ಕಾರ್ಯಕ್ರಮದೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಆತ್ಮೀಯರೇ, ಈಗಾಗಲೇ ಹೇಳಿದಾಗೆ ಜಾಗೃತಿ ಕಿರಣ 11ನೇ ಸಂಭ್ರಮವನ್ನ ಆಚರಿಸಿಕೊಳ್ತಾ ಇದೆ. ಕನ್ನಡ ಪಾಕ್ಷಿಕ ಪತ್ರಿಕೆಯ ನಿರ್ಭೀತ ಕನ್ನಡ ಪಾಕ್ಷಿಕ ಪತ್ರಿಕೆಯು ನಮ್ಮೊಂದಿಗೆ 11ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮಕ್ಕೆ ಜೊತೆ ಆಗ್ತಾ ಇರುವಂತದ್ದು. ಈ ಸಂಭ್ರಮಕ್ಕೆ ನಮ್ಮೊಂದಿಗೆ ಸನ್ಮಾನ್ಯ ಅತಿಥಿಗಳು ಎಲ್ಲರೂ ಸಹ ಧಾವಿಸಿದ್ದಾರೆ. ಅವರೆಲ್ಲರೂ ಸಹ ನಮ್ಮೆಲ್ಲರ ಜೋರಾದ ಗೌರವದ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಮಾಡಿಕೊಳ್ಳುವಂತಹ ಸಮಯ. ಬರಲಿ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸನ್ಮಾನ ಶ್ರೀ ನಾರಾ ಭರತ್ ರೆಡ್ಡಿ ಅವರು, ಜನಪ್ರಿಯ ಶಾಸಕರು, ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ. ಈ ವೇದಿಕೆಯ ಈ ಸಮಾರಂಭದ ಉದ್ಘಾಟಕರಾಗಿ ನಮ್ಮೊಟ್ಟಿಗೆ ಆಗಮಿಸಿರ್ತಕ್ಕಂಥ ಸನ್ಮಾನ ಶ್ರೀ ನಾರಾ ಭರತ್ ರೆಡ್ಡಿ ಅವರನ್ನ ಅಲಿಭಾಷ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಡ್ತಾನೆ ವೇದಿಕೆ ಮೇಲೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಂಪಾದಕರು, ಮಾಲೀಕರಾಗಿರ್ತಕ್ಕಂಥ ಶ್ರೀ ಆರ್ಪಿ ಅಲಿಭಾಷ್ ಅವರು ಗೌರವದ ಸ್ವಾಗತವನ್ನ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು, ಜನಪ್ರಿಯ ಶಾಸಕರು, ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಆತ್ಮೀಯವಾದಂತಹ ಗೌರವದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಮಾರಂಭದಲ್ಲಿ ಮಾಜಿ ಮೇಯರ್ ಹಾಗೆಯೇ ಹಾಲಿ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಸುಬ್ಬರಾಯರು ಅವರಿಗೂ ಸಹ ಗೌರವದ ಸ್ವಾಗತ ಈ ವೇದಿಕೆ ಮೇಲೆ. ಹಾಗೆಯೇ ಸ್ವಾಗತಿಸಿ ಶ್ರೀಮತಿ ರಾಜೇಶ್ವರಿ ಸುಬ್ಬರಾಯರು, ಮಾಜಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿ ಹಾಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಸುಬ್ಬರಾಯರು ಅವರಿಗೆ ಜಾಗೃತಿ ಕಿರಣ ಈ ಪತ್ರಿಕೆಯ ಪರವಾಗಿ ಮಾಲೀಕರಾಗಿರ್ತಕ್ಕಂಥ
ಯಾಳ್ಪಿ ಮಲಿಭಾಷ್ ಅವರು ಹಾಗೆಯೇ ಅವರ ತಂಡ ಗೌರವದ ಸ್ವಾಗತವನ್ನು ಬಯಸ್ತಾ ಇದೆ. ಹಾಗೆಯೇ ನಮ್ಮೊಂದಿಗಿರ್ತಕ್ಕಂಥ ಶ್ರೀ ಪೇರಂ ವಿವೇಕ್ ಅವರು ಮಹಾನಗರ ಪಾಲಿಕೆಯ ಸದಸ್ಯರು, ಅವ್ರಿಗೂ ಸಹ ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಿದ್ದಾರೆ. ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸಬೇಕಾಗಿ ವಿನಂತಿಸ್ಕೊಳ್ತಾರೆ. ಜಾಗೃತಿ ಕಿರಣ ತಂಡದಿಂದ ಶ್ರೀ ಪೇರಂ ವಿವೇಕ್ ಅವರಿಗೂ ಸಹ ನಮ್ಮ ಕಾರ್ಯಕ್ರಮ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಕೂಡ ಸ್ಟೇಜ್ ಮೇಲೆ ಕರೀತಾರೆ ಒಬ್ಬೊಬ್ಬನಾಗಿ. ಹಾಗೆ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿ ಮತ್ತು ಕೂಡಿಸ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಕರೀತಾರೆ ಸ್ಟೇಜ್ ಮೇಲೆ, ಫ್ರಂಟ್ ಲೈನಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ. ಸೊ ಇದೆಲ್ಲನೂ ಲೈಕ್ ಒಬ್ಬೊಬ್ಬರೇ ಬರ್ತಾರೆ. ಹಾಗೆ ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲಲ್ಲಿ ಸ್ಪೀಚ್ ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಮಾತ್ರ. ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಹಾಗೆ ಯಾಳ್ಪಿ ಮಲಿಭಾಷ್ ಅವರು ಸಂಪಾದಕರು ಮಾಲೀಕರು ವೇದಿಕೆಯನ್ನು ಅಲಂಕರಿಸಲು ಮಾಡಿ ಅವರು ಸಹ ಕುತ್ಕೊಳ್ಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಯಾಳ್ಪಿ ಮಲಿಭಾಷ್ ಅವರು. ಹಾಗೆ ಇದೀಗ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ವೇದಿಕೆ ಕಾರ್ಯಕ್ರಮವನ್ನ ಶುರು ಮಾಡ್ತಿದ್ದಾರೆ. ನಾಡಗೀತೆಗೆ ಧ್ವನಿ ಹಾಕಬೇಕಾಗಿ ನಮ್ಮೊಂದಿಗೆ ಹುಲಿಗಪ್ಪ ಹನುಮಯ್ಯ ಸಂಘಟನೆಗಳಲ್ಲಿ ವಿನಂತಿಸಿಕೊಟ್ಟಿದ್ದಾರೆ. ಎಲ್ಲೂ ಸಹ ಎತ್ತರಿತ್ತು ಶತಮಾನದ ಕವಿ ರಸಋಷಿ ಕುವೆಂಪು ವಿರಚಿತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಡಗೀತೆ ಇದೀಗ ಬರುತ್ತದೆ. ನಮ್ಮವರನ್ನ ಸ್ಮರಿಸಿ ಒಂದೆರಡು ನಿಮಿಷಗಳ ಕಾಲ ಮೌನಾಚರಣೆಗೆ ಈ ಕಾರ್ಯಕ್ರಮ ಜೊತೆ ಆಗ್ತಾ ಇದೆ. ಎಲ್ಲರೂ ಸಹ ಮೌನಾಚರಣೆಗೆ ನಮ್ಮೊಂದಿಗೆ ಜೊತೆ ಆಗ್ಬೇಕಾಗಿ ವಿನಂತಿಸುತ್ತಾರೆ. ದೇಶದ ನಾಗರಿಕರಿಗೆ ಈ ದುರ್ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಈ ದುರ್ಘಟನೆ ಮತ್ತೆಂದಿಗೂ ಸಹ ನಡೆಯದಂತೆ ಎಲ್ಲರೂ ಸಹ ದೇಶದ ನಾಗರಿಕರು ಇದನ್ನ ಖಂಡಿಸ್ತಾ ಮೌನಾಚರಣೆಗೆ ಅಣಿಯಾಗ್ತಾ ನಮ್ಮ ನಗಲಿದಂತಹ ಎಲ್ಲ ದೇಶದ ನಾಗರಿಕರಿಗೆ ನಮ್ಮೆಲ್ಲರ ಪರವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಇದಕ್ಕೆ ನಾಡಗೀತನ ಒಟ್ಟಿಗೆ ಹಾಗೆ ಈ ಬ್ಯಾಚ್ ಬಂದು ಜಾನಪದ ಗೀತೆ ಹಾಡೋ ಬ್ಯಾಚ್ ಅಂತ ಹೇಳ್ತೀನಿ. ಇವ್ರು ಬಂದು ನಾಡಗೀತೆನೂ ಹಾಡ್ತಾರೆ. ಹಾಗೆ ನಾವು ಕೂಡ ಎದ್ದು ನಿಂತ್ಕೊಂಡು ಹಾಲಲ್ಲಿ ಎಷ್ಟು ಜನ ಇದ್ದೀವಿ ಅವರೆಲ್ಲರೂ ಎದ್ದು ನಿಂತ್ಕೊಂಡು ನಾವು ಕೂಡ ಅವ್ರ ಜೊತೆನೇ ಹಾಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ ಹಾಡಿಗೆ, ನಾಡಗೀತೆಗೆ. ಹಾಗೆ ಅದೆಲ್ಲ ಆದಮೇಲೆ ಕೂಡ ಅವ್ರು ನೆಕ್ಸ್ಟ್ ಇನ್ನೊಂದು ಕೂಡ ಹಾಡ್ತಾರೆ, ನೇಗಿಲ ಯೋಗಿ ಇದು, ಅದು ಕೂಡ ಚೆನ್ನಾಗಿರುತ್ತೆ. ಈ ಎರಡು ಹಾಡುಗಳನ್ನ ಹಾಡಿಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ತಾರೆ.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಎದ್ದು ನಿಂತ್ಕೊಂಡು ಕೆಲವರು ಹಾಡ್ತಾಯಿದ್ರು, ಕೆಲವರು ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ರು. ನಾಡಗೀತೆ ಮಾತ್ರ ಆಲ್ಮೋಸ್ಟ್ ಎಲ್ಲರೂ ಹಾಡ್ತಾಯಿದ್ರು. ನೇಗಿಲ ಯೋಗಿ ಸಾಂಗ್ ಮಾತ್ರ ಕೆಲವರು ಜನ ಹಾಡ್ತಾಯಿದ್ರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಜೋಗಲಿ ಪ್ರಚಂಡರಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸನ್ಮಾನ್ಯ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಅವರ ಒಟ್ಟಿಗೆ ಜೊತೆ ಆಗಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರೂ ಸಹ ಸಂಭ್ರಮದ 11ನೇ ಈ ಸಂಭ್ರಮವನ್ನ ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲರೂ ದಯಮಾಡಿ ಕುತ್ಕೊಳ್ಳಿ. ಸಾಕಷ್ಟು ಕುರ್ಚಿಗಳ ವ್ಯವಸ್ಥೆ ಇದೆ ಹಿಂದುಗಡೆ, ಯಾರು ನಿಲ್ಲೋದು ಬೇಡ. ಈ ಡೋರನ್ನು ನಿಂತಿರೋದು ಎಲ್ಲ ದಯಮಾಡಿ ಕುತ್ಕೊಳ್ಬೇಕಾಗಿ ವಿನಂತಿ. ನಮ್ಮೆಲ್ಲರ ಸಂಭ್ರಮದ ಕರ್ನಾಟಕಗಳೊಂದಿಗೆ ಜೋರಾದ ಚಪ್ಪಾಳೆಗಳೊಂದಿಗೆ ಜಾಗೃತಿ ಕಿರಣ ನಿರ್ಭೀತ ಕನ್ನಡ ಪಾಕ್ಷಿಕ ಪತ್ರಿಕೆಯ 11ನೇ ವಾರ್ಷಿಕೋತ್ಸವದ ಸಂಭ್ರಮವನ್ನ 11ನೇ ಸಂಭ್ರಮವನ್ನ ಬಳ್ಳಾರಿ ನಗರ ವಿಧಾನ ಉದ್ಘಾಟನೆಗೊಂಡ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಅವರು ಜನಪ್ರಿಯ ಶಾಸಕರು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ. ಇದೀಗ ಈ ಸಮಾರಂಭದ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಒಟ್ಟಿಗೆ ಹಂಚಿಕೊಳ್ಳಬೇಕಾಗಿ ಮಾಲೀಕರು, ಸಂಪಾದಕರು, ಜಾಗೃತಿ ಕಿರಣ ನಿರ್ಭೀತ ಕನ್ನಡ ಪಾತ್ರಗಳಿಗೆ ಸ್ವಾಗತಿಸಿ ಮಾಲೀಕರು ಅಥವಾ ಸಂಪಾದಕರ ಪ್ರಾಸ್ತಾವಿಕ ನುಡಿಗಳನ್ನು. ಹಾಸ್ಯರಾಗಿರ್ತಕ್ಕಂಥ ಬಳ್ಳಾರಿ ನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ನನ್ನ ಯಾವಾಗಲೂ ನಾನು ನಡೀತಕ್ಕಂಥ ದಾರಿಯಲ್ಲಿ ನನಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನನ್ನ ಸಹೋದರ ಮತ್ತು ನಮ್ಮ ಸ್ನೇಹಿತ ಅಂದ್ರೂ ತಪ್ಪಾಗಲಿಕ್ಕಿಲ್ಲ, ಶಾಸಕರು ಬಹಳ ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನನ್ನ ಮಾರ್ಗದರ್ಶನ ಮಾಡ್ತಕ್ಕಂಥ ಬಳ್ಳಾರಿಯ ಜನಪ್ರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರೇ, ಅದೇ ರೀತಿಯಾಗಿ ಬಳ್ಳಾರಿಯ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಮತ್ತು ನಮ್ಮ ಪತ್ರಿಕೆಯ ಎಂಪ್ಲಾಯ್ಸ್ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಯಾವಾಗಲೂ ಕೂಡ ನಮ್ಮ ಪತ್ರಿಕೆಯ ಒಂದು ಆಶೋತ್ತಾರಗಳಿಗೆ ಮತ್ತು ನಮ್ಮ ಪತ್ರಿಕೆ ಮೇಲೆ ಯಾವಾಗಲೂ ಒಂದು ಕಂಡಿಟ್ಟು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಯಾವಾಗಲೂ ನಮ್ಮ ಜೊತೆಗೆ ಇರ್ತಕ್ಕಂಥ ರಾಜೇಶ್ವರಿ ಮೇಡಮ್ ಅವರೇ, ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಅಧ್ಯಕ್ಷರು, ಬಳ್ಳಾರಿ ಜಿಲ್ಲೆಯ ರೈತ ಪರ ಹೋರಾಟಗಾರರು, ಇತ್ತೀಚೆಗೆ ತಾನೇ ಅವರಿಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಪುರುಷೋತ್ತಮ ಗೌಡ್ರವರೇ, ಅವರು ಸಹ ನಮ್ಮ ಪತ್ರಿಕೆ ಬಹಳ ಒಂದು 2017ರಿಂದ ನಮ್ಮ ಪತ್ರಿಕೆಗೆ ಅವ್ರಿಗೂ ಕೂಡ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ ಗೌಡ್ರೆ. ಮತ್ತು ಅದೇ ರೀತಿಯಾಗಿ ನಮ್ಮ ಬಳ್ಳಾರಿಯ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಆಟೋ ಓಡಿಸ್ತಕ್ಕಂಥ ವ್ಯಕ್ತಿ ಕೂಡ, ನಾನು ಕೂಡ ಜನರಿಗಾಗಿ ಏನಾದರೂ ಒಂದು ಸೇವೆ ಮಾಡಬೇಕು, ಜನರಿಗೆ ನನ್ನ ಒಂದು ಸೇವೆ ಮುಡಿಪಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಆಟೋ ಚಾಲನೆ ಮಾಡ್ತಾ ಇವತ್ತೊಬ್ಬ ರಾಜಕಾರಣಿಯಾಗಿ ಮಹಾನಗರ ಪಾಲಿಕೆಯ ಮೂಲೆಯಲ್ಲಿ ಕೂಡ ನಮ್ಮ ಪತ್ರಿಕೆ ಇವತ್ತು ರಾರಾಜಿಸ್ತಾ ಇದೆ. 31 ಜಿಲ್ಲೆಗಳಲ್ಲಿ ಕೂಡ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ವ್ಯಕ್ತಿಗೆ ಕೂಡ ರೀಚ್ ಆಗ್ತಕ್ಕಂಥ ಏಕೈಕ ನಮ್ಮ ರಾಜ್ಯದ ಮೊಟ್ಟ ಮೊದಲ ಪತ್ರಿಕೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಸ್ನೇಹಿತರೆ.
ಬಳ್ಳಾರಿಯಿಂದ ಆರಂಭ ಮಾಡಿರ್ತಕ್ಕಂಥ ನನ್ನ ಪತ್ರಿಕಾ ವೃತ್ತಿ ಬಳ್ಳಾರಿನಲ್ಲಿನೇ ನಡೀತಾ ಇದೆ. ಸಾಕಷ್ಟು ಜನ ಬಳ್ಳಾರಿಯಿಂದ ಪತ್ರಿಕೆಯನ್ನು ಆರಂಭ ಮಾಡಿ ಬೆಂಗಳೂರನ್ನ ಸೇರಿಕೊಂಡು ಬೆಂಗಳೂರಿಂದ ಪತ್ರಿಕೆಯನ್ನು ನಡೆಸಿದ್ರು. ರವಿ ಬೆಳಗೆರೆ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗುತ್ತೆ. ಆ ವ್ಯಕ್ತಿಯ ಗುಂಡಿಗೆ ಏನಿದೆಯಲ್ಲ, ಆ ವ್ಯಕ್ತಿಯ ಧೈರ್ಯ ಏನಿದೆಯಲ್ಲ, ಆ ವ್ಯಕ್ತಿಯ ಗುಂಡಿಗೆ ಧೈರ್ಯ ದೇವರು ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಇವತ್ತು ಈ ಸ್ಥಾನದಲ್ಲಿ ನಿಂತು ನಾನು ಮಾತಾಡ್ತಾ ಇದ್ದೇನೆ. ರವಿ ಬೆಳಗೆರೆ ಅಂತಕ್ಕಂಥ ಅಕ್ಷರ ಬ್ರಹ್ಮ ನನ್ನಂಥ ಯುವಕರಿಗೆ, ಎಷ್ಟೋ ಯುವಕರಿಗೆ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮೆಲ್ಲರ ನಡುವೆ ಇಲ್ಲದೆ ಇದ್ರೂ ಕೂಡ ಅವರು ಬರೀತಕ್ಕಂಥ ಬರವಣಿಗೆ ಏನಿದೆಯಲ್ಲ ಅದು ನಮ್ಮೆಲ್ಲರನ್ನೂ ಕೂಡ ಬಿಟ್ಟು ಹೋಗಲಿಲ್ಲ. ಇವತ್ತಿಗೆ ಕೂಡ ಅವರ ಪುಸ್ತಕಗಳು, ಅವರ ಮಾರ್ಗದರ್ಶನ, ಅವರು ಬರೀತಕ್ಕಂಥ ರೈಟಿಂಗ್ಸ್ ಏನಿದೆಯಲ್ಲ ನಮ್ಮೆಲ್ಲರೂ ಮತ್ತೇನೆ ಇದೆ. ರವಿ ಬೆಳಗೆರೆ ಅವರು ಕೂಡ ಎಲ್ಲಿ ಹೋಗಿಲ್ಲ, ನಮ್ಮೆಲ್ಲರೂ ಮತ್ತೆ ಇದ್ದಾರೆ, ನನ್ನ ಬೆನ್ನು ಹಿಂದಿದ್ದಾರೆ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಯಾಕಂದ್ರೆ ರವಿ ಬೆಳಗೆರೆ ಅವರಿಗೆ ಬಳ್ಳಾರಿಯಿಂದ ಆರಂಭ ಮಾಡಿದಾಗ ಪತ್ರಿಕೆ ಸಾಕಷ್ಟು ತೊಂದರೆಗಳನ್ನ ಮಾಡಿ ಬಳ್ಳಾರಿಯಿಂದ ಬಿಡಿಸಿದ್ರು. ವಲಿವಾಸನ್ನು ಕೂಡ ಬಳ್ಳಾರಿಯಿಂದ ಬಿಡಿಸಬೇಕು ಅಂತಕ್ಕಂಥ ಸಾಕಷ್ಟು ಜನರ ಪ್ರಯತ್ನ ಕೂಡ ನಡೀತಾ ಇದೆ. ಜಾಗೃತಿ ಕಿರಣ ಪತ್ರಿಕೆಯನ್ನು ಮುಗಿಸಬೇಕು, ಯಾಲ್ಬಿ ವಲಿವಾಸವನ್ನ ಹೆಂಗ್ ಮಟ್ಟ ಹಾಕಬೇಕು, ಇರೋ ವಿಚಾರ ಇದ್ದಿದ್ದಂಗೆ ಬರೀತೇನೆ ಅಂತಕ್ಕಂಥ ಸಾಕಷ್ಟು ವ್ಯಕ್ತಿಗಳು ನಮ್ಮ ಪತ್ರಿಕೆ ನನ್ನ ಮೇಲೆ ಸಾಕಷ್ಟು ಕುತಂತ್ರ, ತಂತ್ರ, ಕೇಸುಗಳು, ಬೆದರಿಕೆಗಳು, ಕೊಲೆ ಬೆದರಿಕೆ, ಎದುರಿಗೆ ಬಂದು ಹೆದರ್ಸ್ತಕ್ಕಂಥದ್ದು ಎಲ್ಲ ಮಾಡಿದ್ರೆ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ಆ ವ್ಯಕ್ತಿಗಳು ನನಗೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ ಸ್ನೇಹಿತರೆ. ಪತ್ರಿಕೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ಅಂದ್ರೆ ಇವಾಗಿನ ದಿನಮಾನಗಳಲ್ಲಿ ಪತ್ರಿಕೆ ಮುದ್ರಣ ಮಾಧ್ಯಮವನ್ನು ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದೊಂದು ಕ್ಷಣಕ್ಕೆ ಇವತ್ತು ವಾಟ್ಸಪ್ ಅಲ್ಲಿ ನಮ್ಗೆ ಮೆಸೇಜಸ್ ಬರುತ್ತೆ, ಕ್ಷಣಕ್ಕೆ ನಾವು ಮಾಹಿತಿಯನ್ನು ನೋಡ್ತೀವಿ. ಇಂತಹ ತಂತ್ರಜ್ಞಾನದಲ್ಲಿ ಮುದ್ರಣ ಮಾಧ್ಯಮವನ್ನು ಇಟ್ಕೊಂಡು 100 ಜನರನ್ನ ಕೆಲಸ ಕೊಟ್ಟು ಬಳ್ಳಾರಿಯಿಂದ ಪತ್ರಿಕೆಯನ್ನ, ಮುದ್ರಣ ಮಾಧ್ಯಮದ ಪತ್ರಿಕೆಯನ್ನ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಸಾರವನ್ನು ಹೊಂದಿರತಕ್ಕಂಥ ನಮ್ಮ ಏಕೈಕ ಪತ್ರಿಕೆ ಜಾಗೃತಿ ಕಿರಣ ಅಂತ ಹೇಳಿದ್ರೆ ಯಾಕಂದ್ರೆ ಇವತ್ತು ಜಾಗೃತಿ ಕಿರಣ ಪತ್ರಿಕೆ 31 ಜಿಲ್ಲೆಗಳಲ್ಲಿ ಇವತ್ತಿನ ಹೊಂದಿಸಿ ನಾವು ಧನ್ಯವಾದಗಳು. ತುಂಬಾ ಆಶ್ಚರ್ಯದ ನುಡಿಗಳು. ಅವರು ತುಂಬಾ ಭಾವೋದ್ವೇಗರಾಗಿ ತಮ್ಮ ನುಡಿಗಳಲ್ಲಿ ಅವರು ಹಂಚಿಕೊಂಡು ಒಂದ್ಸಾರಿ ನಮ್ಮೆಲ್ಲರೂ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಅವರಿಗೆ ಯಾಕೆ ಬಲಿಪಾಠ ಅವರಿಗೆ ಶುಭವಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಕ್ತಿ ಆ ದೇವರು ಅವರಿಗೆ ಕರುಣಿಸಲಿ ಅಂತ ನಾವು ನೀವೆಲ್ಲರೂ ಸಹ ಆಶಿಸ್ತಾ, ಇದೀಗ ನಮ್ಮೊಂದಿಗೆ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಸುಬ್ಬರಾಯ್ ಅವರು, ಮಿಂಚು ಶ್ರೀನಿವಾಸ್, ಪೇರಂ ಬೆಕ್ಕಿ ಅವರು ಬನ್ನಿ ಡೈರೆಕ್ಟರ್. ನಮ್ಮೆಲ್ಲರೂ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪೇರಂ ಡಿಗ್ರೇಟರ್ ಮಹಾನಗರ ಪಾಲಿಕೆ ಸದಸ್ಯರು ಈ ಕಾರ್ಯಕ್ರಮದ 40 ನುಡಿಗಳನ್ನು ಹಂಚಿಕೊಳ್ತಾರೆ. ಎಲ್ಲರಿಗೆ ನಮಸ್ಕಾರ. ಈ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಮುಖ್ಯ ಅತಿಥಿಗಳು, ಬಳ್ಳಾರಿಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ MLA, ನಮ್ಮ ಯುವ ಶಾಸಕರು, ನಮ್ಮ ಸ್ನೇಹಿತರು, ನಮ್ಮ ಸೋದರರಾದಂಥ ನಾರಾ ಭರತ್ ರೆಡ್ಡಿ ಅವರಿಗೆ ಸ್ವಾಗತ, ಮತ್ತು ಅದೇ ರೀತಿ ಮಾಜಿ ಮೇಯರ್ ರಾಜೇಶ್ವರಿ ಅವರಿಗೆ ಮತ್ತು ಮಿಂಚು ಸೀನಣ್ಣ ಅವರಿಗೆ ಮತ್ತು ನಮ್ಮ ರೈಗಡೆ ಅವರಿಗೆ, ನಮ್ಮ ಹನುಮಂತಣ್ಣವ್ರಿಗೆ ಮತ್ತು ಚಾಮಶೇಖರನ್ ಅವರಿಗೆ ಸ್ವಾಗತ ಬರುತ್ತೋ. ಅದೇ ರೀತಿ ಈಗ ನಾನು ಒಳಗೆ ಬಂದ್ಕೊಳ್ಳೆ ಭಾಳ ಖುಷಿ ಆಯಿತು. ಹಿಂದೆ ಆ ಫೋಟೋ ನೋಡಿ ಈಗ ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೆ, ನನ್ನ ಮನಸ್ಸಲ್ಲಿ ಏನು ಬಂತು, ನಾನು ಒಳಗೆ ಬಂದ್ಕೊಳ್ಳೆ ಅದು ಆ ಡೈಲಾಗ್ ಎಲ್ಲ ನಮ್ಮ ಯಾಳ್ಬಿ ವಲಿಭಾಷ್ ಅವ್ರು ಹೇಳ್ಕೊಟ್ರು. ನನ್ನ ಮನಸ್ಸಲ್ಲಿತ್ತು ಇದೆಲ್ಲ ಹೇಳ್ಬೇಕಂತ. ಯಾಕಂದ್ರೆ ಒಂದು ಪತ್ರಿಕೆ ನಡೆಸ್ಬೇಕಂದ್ರೆ ಬಹಳ ಕಷ್ಟ, ಅಂದ್ರೆ ಬಹಳ ಕಷ್ಟ. ಯಾವುದೇ ಇರಲಿ, ಎಷ್ಟೋ ಜನ ಸ್ಥಾಪನೆ ಮಾಡಿದ್ರು ಪತ್ರಿಕೆಯನ್ನು, ಬಟ್ ಅದು ಕಂಟಿನ್ಯೂ ಆಗಿ ನಡೆಸ್ಬೇಕಂದ್ರೆ ಇದ್ದಿದ್ದಂಗೆ ಹೇಳ್ಬೇಕಂದ್ರೆ ಕೂಡ ಬಹಳ ಕಷ್ಟ ಐತಿ. ಇವತ್ತಿನ ದಿನಲ್ಲಿ ಬರೇ ಸುಳ್ಳು ಹೇಳಿದ್ರೇ ಕೇಳೋದು, ನಿಜ ಹೇಳಿದ್ರೆ ಯಾರು ಕೇಳೋದಿಲ್ಲ. ಅಂತದ್ರಲ್ಲಿ ಇವರು ನಾವೇನು
ನಮ್ಮ ಬಳ್ಳಾರಿಯಲ್ಲಿ ಹೋರಾಟಗಾರರಾದಂತ ಇವರು ನಮ್ಮ ಯಾಳ್ಬಿ ವಲ್ಲಭಾಸ್ಕರು ಒನ್ ಆಫ್ ದ ಹೋರಾಟಗಾರರೇ. ಅದೇ ಲೆಕ್ಕದಲ್ಲಿ ನಾವು ಒಮ್ಮೆ ಹೇಳೋದು, ಅವರು ಪತ್ರಿಕಾ ಮುಖಾಂತರ ಅವ್ರು ಹೇಳ್ತಾರೆ, ನಾವು ಬೇರೆ ಮುಖಾಂತರ, ನಾವು ಪೊಲಿಟಿಕಲ್ ಮುಖಾಂತರ ನಾವು ಹೇಳ್ಬೋದು. ಇವತ್ತು ಪೊಲಿಟಿಕಲ್ ಯಾವುದೇ ಪಾರ್ಟಿ ಇರಲಿ, ಯಾವುದೇ ಪಕ್ಷ ಇರಲಿ, ಅದು ಸಂಬಂಧ ಬರೋದಿಲ್ಲ. ಬಟ್ ನಾವು ಏನು ನಿಜವನ್ನು ನಾವು ಏನು ಹೊರಗಿಡ್ತೀವಿ ನೋಡ್ರಿ, ನಮ್ಮ ಇದೇ ರೀತಿ ನಮ್ಮ ಬಳ್ಳಾರಿಯಿಂದ ಕೂಡ ಅದೇ ಹಳೆ ಹೋರಾಟಗಾರರಾದಂತ ನಮ್ಮ ಹಾಯ್ ಬೆಂಗಳೂರು ಎಡಿಟರ್ ಇದ್ರು ರವಿ ಬೆಳಗೆರೆ ಸಾಹೇಬರು, ನಾನು ಅದನ್ನೇ ನೆನೆಸ್ಕೊಂಡೆ. ಈಗ ನಮ್ಮ ಹನುಮಂತಣ್ಣನ ಜೊತೆಗೆ ಈಗ ಅದನ್ನೇ ನೆನೆಸ್ಕೊಂಡೆ, ರವಿ ಬೆಳಗೆರೆ ಅಂತ ನಾನು ಹೆಸರು ನೆನೆಸ್ಕೊಂಡೆ. ಅವ್ರು ಅದನ್ನೇ ಮಾತಾಡಿದ್ರು. ಅದನ್ನ ನಾವ್ ಹೇಳೋದು, ನೀವ್ ಹೇಳೋದಲ್ಲ, ನಿಜವಾಗ್ಲೂ ನಾವು ಹಾರ್ಟ್ಲಿ ಹೇಳ್ತಾ ಇದೀವಿ. ರವಿ ಬೆಳಗೆರೆ ಅಷ್ಟು ಬುದ್ಧಿ ಇದೆ, ಅಷ್ಟು ಶಕ್ತಿ ಇದೆ, ಅಷ್ಟು ನೀವು ಇಡೀ ರಾಜ್ಯದಲ್ಲಿ ನಿಮ್ಮ ಪೇಪರು ಇಡೀ ರಾಜ್ಯದಲ್ಲಿ ನೀವು ಈ ಬೆಳಕನ್ನು ಚೆಲ್ಲಬೇಕಂತ ನಾನು ಹೇಳ್ತಾ, ನಿಮ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಇಂಥ ಯುವಕರು ಇವ್ ಪಾಪ ಏನು ಇಲ್ಲದೆ, ಅವ್ರು ಕೂಡ ಒಂದು ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ, ಅವ್ರಿಗೆ ಏನು ಪತ್ರಕರ್ತ ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಇಷ್ಟು ಜನನ ಸಂಪಾದಿಸಿ ಇವನ್ನೆಲ್ಲ ಕಲಿಸಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂದ್ರೆ, ಬಹಳ ದಿನ ಆಯ್ತು ಇಂಥ ಹಾಲು ತುಂಬಿದ್ ನಾನು ನೋಡೇ ಇಲ್ಲ. ಅಷ್ಟು ಖುಷಿಯಿಂದ ಎಲ್ಲರೂ ಮನಸ್ಸಿಂದ ಇಟ್ಟು ನೀವೇನೋ ಆಶೀರ್ವಾದ ಮಾಡ್ತಾ ಇದ್ದೀವಿ. ಇದೇ ಆಶೀರ್ವಾದ ಅವ್ರ ಜೊತೆ ಯಾವತ್ತೂ ಇರಲಿ. ನಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲರಿಗಿಂತ ಜಾಸ್ತಿ ಇವತ್ತು ನೀವು ನಿಜವನ್ನು ಇಡ್ತಾ ಇದ್ದೀರಲ್ಲ, ದೇವರ ಆಶೀರ್ವಾದ ನಿಮ್ ಜೊತೆ ಇರುತ್ತೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಒಂದ್ಸತ 2 ಮಾತು ಹೇಳ್ತೀನಿ. ಥ್ಯಾಂಕ್ ಯು. ಮಾತಾಡಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸೊಗಸಾಗಿ ನಮ್ಮೊಟ್ಟಿಗೆ ನುಡಿಗಳನ್ನು ಹಂಚಿಕೊಳ್ಳಬೇಕಂತ ಮಾನವ ಸಮಾಜಕ್ಕೆ ಸದಸ್ಯರಾಗಿರ್ತಕ್ಕಂಥ ಪೇರನ್ ವಿವೇಕ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಸಮಾರಂಭದಲ್ಲಿ ಮತ್ತೊಬ್ಬ ಅತಿಥಿಗಳಾಗಿ ಜೊತೆಯಾಗಿರ್ತಕ್ಕಂಥ ಶ್ರೀ ಚಾನಾಳ್ ಶೇಖರ್ ಅವರಿಗೆ ನಮ್ಮ ಕಾರ್ಯಕ್ರಮ ಮುಖೇನ ಗೌರವದ ಸ್ವಾಗತವನ್ನ ಯಾಳ್ಬಿ ವಲಿಭಾಷ್ ಅವರು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಶ್ರೀ ಚಾನಾಳ್ ಶೇಖರ್ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಜಿಲ್ಲಾಧ್ಯಕ್ಷರು, ಹಾಗೆಯೇ ವೀರಶೈವ ಸಮಾಜದ ಮುಖಂಡರು. ಮಬ್ಬಿ ಕಾರ್ಯಕ್ರಮ ಮುಖೇನ ಅವರು ಸಹ ಆಶೀರ್ವಾದದ ಸ್ವಾಗತವನ್ನ ವಹಿಸ್ತಾ, ಇದೀಗ ನೇರವಾಗಿ ಈ ಸಮಾರಂಭದಲ್ಲಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ನಾರಾ ಭಾರತ್ ರೆಡ್ಡಿ ಅವರು, ಜನಪ್ರಿಯ ಶಾಸಕರು, ಈ ಕಾರ್ಯಕ್ರಮದ ಉದ್ಘಾಟಕರು, ತಮ್ಮ ನುಡಿಗಳನ್ನು ಹಂಚಿಕೊಳ್ತಾರೆ. ನಮ್ಮೆಲ್ಲರ ಜೋರಾದ ಕರ್ನಾಟಕದ ಪ್ರೀತಿಯ ಚಪ್ಪಾಳೆಗಳ ಮುಖೇನ ಬರಮಾಡಿಕೊಳ್ಳಿ. ಆಗಮಿಸಿದಂಥ ನಮ್ಮ ಬಳ್ಳಾರಿಯ ಎಕ್ಸ್ ಮೇಯರ್ ಆದಂಥ ರಾಜೇಶ್ವರಿ ಅಕ್ಕನವರೇ, ನಮ್ಮ ಕಾರ್ಪೊರೇಟರ್ ಆದಂಥ ನಮ್ಮ ಅಣ್ಣ ಸಮಾನರಾದಂಥ ವಿಕ್ಕಿ ಅಣ್ಣನವರೇ, ನಮ್ಮ ಇನ್ನೊಬ್ಬ ಅಣ್ಣ ಸಮಾನರಾದಂಥ ಹನುಮಂತಪ್ಪ ಅಣ್ಣನವರೇ, ನಮ್ಮ ಬೆಂಚು ಸೀನಾ ಅವರೇ, ಚಾನಾಳ್ ಶೇಖರ್ ಅವರೇ, ನಮ್ಮ ವೆಂಕಟೇಶ್ ಹೆಗಡೆ ಅವರೇ, ನಮ್ಮ ಶಾಂತನ್ ಗೌಡ್ರೆ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿದ್ರೆ ಅಣ್ಣ ತಮ್ಮಂದ್ರೆ, ಒಲಿಯವರು ಯಾಳ್ಬಿ ಒಲಿಯವರು ಸ್ವಂತ ಏನವ್ರು ಹೇಳ್ತಿದ್ರು ಸ್ನೇಹಿತರು ಅಣ್ಣ ಅಂತೇಳಿ ಅದೇ ರೀತಿಯಲ್ಲಿ ನಾನು ಕೂಡ ಅವರ ಬಗ್ಗೆ ಭಾವನೆ ಹೊಂದಿದ್ದು. ಒಲಿಯವರು ಇನ್ನೇ ಏನೋ ಪೇಮೆಂಟ್ ಮಾಡ್ದಂಗೆ ಇದಾರೆ, ಬರತ್ತಣ್ಣ ಮಾತಾಡ್ದಂಗೆ ಕ್ಲಬ್ಸ್ ಹೊಡ್ಯ, ಇನ್ನ ಏನ್ ಮಾತಾಡ್ದಂಗೆ ಹೊಡಿತಿದ್ದೀರ. ಗೊತ್ತಾಯ್ತು ನೀನ್ ನಮ್ಮ ಕೆಂಚಪ್ ಮಗಳಲ್ಲ. ಯಾಳ್ಬಿ ಒಲಿಯವರು ಅವ್ರು ಹೇಳ್ತಿದ್ರು, ಯಾವುದೇ ಒಂದು ಯಾರ ಬಗ್ಗೆನೇ ಬರಿಬೇಕಂದ್ರೆ ಯಾವತ್ತು ನನಗೆ ಭಯ ಇರಲ್ಲ ಅಂತೇಳಿ. ಆ ಭಯದಿಂದನೇ ನಾನು ಇವತ್ತು ಓಡ್ ಬಂದಿರೋದು. ಇವತ್ತು ಕಾರ್ಯಕ್ರಮ ಹೇಗಿಸಿ ನಾನು ಹೇಳ್ತೀನಿ ಕರ್ಕೊಂಡು ಹೊರಗೆ ಹೋಗೋಣ ಅನ್ಕೊಂಡೆ, ಮತ್ತೆ ಸೋಮವಾರ ಏನು ಹೆಡ್ಡಿಂಗ್ ನೋಡ್ಬೇಕಾಗುತ್ತೆ, ಯಾಕೆ ಬಿಡಪ್ಪ ಅಂತೇಳಿ ಬರ್ಬೋದು. ಅದೇ ರೀತಿಯಲ್ಲಿ ಇವತ್ತೇನು 11ನೇ ವರ್ಷದ ವಾರ್ಷಿಕೋತ್ಸವ, 11ನೇ ವರ್ಷ ಇದೇನಪ್ಪ, ನಾನು ಹುಟ್ಟಿದ ಮುಂಚೆಯಿಂದ ಇದ್ದಂಗೆ ಕಾಣ್ತದೆ. ನಾನು ಸಣ್ಣವಾಗಿದ್ದಾಗ ಕೇಳ್ತೇನೆ 11. ಏನು ಯಾಳ್ಬಿ ವಲಿಭಾಷ್ ಅವರು ಇವತ್ತು ಇಷ್ಟು ದೊಡ್ಡ ಕುಟುಂಬವನ್ನು ಕಟ್ಕೊಂಡು ಬಂದಿದ್ದಾರೆ. ಒಂದು ಮನುಷ್ಯನಲ್ಲಿ ಆ ನಿಯತ್ತು, ಆ ಛಲ, ಆ ಧೈರ್ಯ ಇಲ್ಲಾಂದ್ರೆ ಟೀಕೆ ಮಾಡ್ತಿರ್ತಾರೆ, ಯಾಳ್ಬಿ ಅವರು ಹಿಂಗ್ ಬರೀತಾರೆ ಹಂಗ್ ಬರೀತಾರೆ ಅಂತೇಳಿ. ಆದ್ರೆ ಪತ್ರಕರ್ತ ವೃತ್ತಿನೇ
ಏನ್ ನಡೀತಿದ್ದೀನೋ ಅದನ್ನ ವಾಸ್ತವಾಂಶವನ್ನು ಜನಕ್ಕೆ ತಿಳಿಸೋದೇ ಅವರ ವೃತ್ತಿ. ಆ ವೃತ್ತಿಯನ್ನು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಬಹಳ ಅಚ್ಚುಕಟ್ಟಾಗಿ ಧೈರ್ಯದಿಂದ ತಾವು ನಡೆಸ್ಕೊಂಡು ಹೋಗ್ತಿದೆ. ಇದೇ ರೀತಿಯಾಗಿ ತಾವು ಧೈರ್ಯ ಯಾವತ್ತೂ ಸೋಲ್ಬಾರ್ದು. ಯಾಕಂದ್ರೆ ಒಲಿ ಭಾಷೆ ಅಂತಿರೋದು ಇವತ್ತು ಯಾಕೆ ಹೆಸರಂದ್ರೆ ಒಲಿ ಭಾಷೆ ಯಾರಿಗೂ ಭಯ ಬೀಳಲ್ಲ. ಒಲಿ ಭಾಷೆ ಏನು ಸತ್ಯ ಇದೆನೋ ಅದನ್ನೇ ತನ್ನ ಪೇಪರ್ ಅಲ್ಲಿ ಬರೀತಾನೆ ಹೊರತು ಯಾರೇ ಒಂದು ದುರುದ್ದೇಶ ಇಟ್ಕೊಂಡು ಯಾರೇ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾಡ್ಬೇಕಂತೇಳಿ ಒಲಿ ಭಾಷೆ ಯಾವತ್ತು ಮಾಡಲ್ಲ ಅಂತೇಳಿ ಜನಕ್ಕೆಲ್ಲ ನಂಬಿಕೆ ಇದೆ. ನೀವು ಒಳ್ಳೆ ಕೆಲಸ ಮಾಡ್ತಾ ಹೋಗ್ತಿರುವಾಗ ಒಂದು 90 ಜನ ನಿಮ್ಮನ್ನ ಶಾಬಾಷ್ಗಿರಿಗೆ ಕೊಟ್ರೆ ಒಂದು 10 ಜನ ನಿಮ್ ಬಗ್ಗೆ ಮಾತಾಡೋರು ಇದ್ದೇ ಇರ್ತಾರೆ. ಅಂತ 10 ಜನ ಅವ್ರ ಬಗ್ಗೆ ತಾವೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಕ್ಕೆ ಇಚ್ಛೆ ಕೊಡ್ತೀನಿ. ಇವತ್ತೇನು ಹೇಳಿದ್ರು 31 ಜಿಲ್ಲೆಯಲ್ಲಿ ತಮ್ಮ ಪತ್ರಿಕೆ ಸರ್ಕ್ಯುಲೇಷನ್ ಅಂತ ಹೇಳಿ. ಈಗಿನ ಕಾಲದಲ್ಲಿ ಒಂದು ಪತ್ರಿಕೆ ನಡೆಸ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾನೆಲ್ಲ ಗೊತ್ತಿದೆ. ಯಾಕಂದ್ರೆ ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಡೆದಂತ ಘಟನೆಗಳು ತಕ್ಷಣಕ್ಕೆ ಒಂದು ನಿಮಿಷ 2 ನಿಮಿಷಕ್ಕೆ ನಮ್ಮ ಮೊಬೈಲ್ ಬಂದು ತಲುಪಬಹುದು. ಆ ರೀತಿಯಲ್ಲಿ ಸಂದರ್ಭಗಳು ಪರಿಸ್ಥಿತಿಗಳು ಇದ್ದಾಗ ಆದ್ರೂ ಗನಿನಾಡಾಗಿರ್ಬೋದು, ಜಾಗೃತಿ ಕಿರಣ ಪತ್ರಿಕೆ ಯಾವಾಗ ಬರುತ್ತೋ ಆ ಪತ್ರಿಕೆ ಓದ್ಬೇಕಂತೇಳಿ ಜನ ಕಾಯುವಂಗೆ ತಾವೆಲ್ಲ ಆ ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ತಮ್ಮ ಸಬ್ಜೆಕ್ಟ್ ಆ ರೀತಿಯಲ್ಲಿ ಇರುತ್ತೆ, ಜನ ಮನಮುಟ್ಟ ರೀತಿಯಲ್ಲಿ ಇರುತ್ತೆ. ಜನಕ್ಕೆ ಯಾವ ರೀತಿಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನು ಯಾವ ರೀತಿಯಲ್ಲಿ ತಿಳಿಸ್ಬೇಕು ಅದೇ ರೀತಿಯಲ್ಲಿ ತಾವು ತಿಳಿಸ್ಕೊಡ್ತಿದ್ರಿ. ಇದೇ ತಾವು ಮುಗಿಸ್ಕೊಂಡು ಹೋಗ್ಬೇಕಂತ ಹೇಳಕ್ಕೆ ಇಚ್ಛೆಪಟ್ಟು. ಅನ್ನೊಂದು ನಾನು ಒಲಿ ಭಾಷೆ ಅವರ ಆಫೀಸ್ಗೆ ಹೋದಾಗ ನೋಡಿದೆ, ಎಲ್ಲ ಕೆಲಸಕ್ಕಿದ್ದವರೆಲ್ಲ ಹೆಣ್ಮಕ್ಳು, ಬಡ ಮನೆಗಳಿಂದ ಬಂದಂಥವ್ರು. ಯಾರನ್ನ ನಮ್ಮಂಥವ್ರು ನಿಮ್ಮಂಥವ್ರು ಯಾರನ್ನ ಕೆಲಸದಲ್ಲಿ ನಾವು ಇಟ್ಕೊಂಡ್ರೆ ಸಂಬಳ ಕೊಟ್ಟು ಕೈ ತೊಳ್ತಾರೆ. ಆದ್ರೆ LP ಒಲಿಯವರು ನನ್ನ ಸ್ವಂತ ಅಕ್ಕ ತಂಗಿರ ತರ ಭಾವಿಸಿ ಅವರಾಗಿರ್ಬೋದು, ಅವ್ರ ಪತ್ನಿಯವರಾಗಿರ್ಬೋದು, ಅವ್ರ ಮದುವೆಗಳು, ಮನೆಯಲ್ಲಿ ಕಷ್ಟ ಸುಖ ಏನೇ ಇದ್ರು LP ಭಾಷೆ ಅವರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇದು ಏನು LP ಅವರು ಮಾಡ್ತಾರೆ ಕೆಲಸ, ಆ ಫಲ ಅವ್ರ ಮಕ್ಕಳಿಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅವ್ರ ಹೆಂಡತಿಯವರ ಬಗ್ಗೆ ಹೇಳ್ಬೇಕು. LP ಅವರು ಈ ತರ ಬೇರೆಯವರ ವಿರುದ್ಧ ಕಟ್ಟಿಕೊಂಡು ಒಂದು ಪತ್ರಿಕೆಯನ್ನು ನಡೆಸ್ತಾ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬೇರೆಯವರು ಸ್ವಂತ ಅಕ್ಕ ತಂಗಿಯ ತರ ಏನ್ ಭಾವನೆ ಇಟ್ಕೊಂಡು ಅವ್ರಿಗೆ ಏನ್ ಮದುವೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಬೇರೆಯವ್ರ ಮನೆಯಲ್ಲಾದ್ರೆ ಯಾಕೆ ನೀವು ಖರ್ಚು ಮಾಡ್ತಿದ್ದೀರಿ ಬೇರೆಯವ್ರಿಗೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆದ್ರೆ ಅಕ್ಕನವರು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ತಮ್ಮ ಅದೃಷ್ಟ ಅಂತವ್ರು ಹೆಂಡತಿಯಾಗಿ ತಮ್ಗೆ ಸಿಕ್ಕಿದರೆ ಪ್ರತಿನಿತ್ಯ ಅವ್ರಿಗೆ ಸಹಕಾರ ಮಾಡ್ಕೊಂತ ಅವ್ರು ಇವತ್ತು ಏನ್ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂತಂದ್ರೆ LP ಒಲಿ ಭಾಷೆ ಅವರು ನಮ್ಮ ಅಕ್ಕನವರ ಸಹಕಾರದಿಂದನೇ ಬೆಳೆಯಕ್ಕಾಗುತ್ತೆ ಹೊರತು ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. LP ಒಲಿ ಭಾಷೆ ಅವರಲ್ಲಿ ಒಂದು ಗುಣ ನನಗೆ ಬಹಳ ಇಷ್ಟ ಆಗುತ್ತೆ. ನಾವು ಕೆಲವಷ್ಟು ಮಂದಿ ನಾವು ಆ ಮಂದಿರಕ್ಕೆ ಹೋಗಲ್ಲ, ಆ ಮಸೀದಿಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಿರ್ತೀವಿ. ಆದ್ರೆ LP ಒಲಿ ಭಾಷೆ ಅವ್ರು ಹೇಳ್ತಿರ್ತಾರೆ, ಯಾವಾಗ ನಾನು ಫೋನ್ ಮಾಡಿದಾಗ ನಾನು ಮಂತ್ರಾಲಯದಾಗಿದ್ದೀನಿ, ತಿರುಪತಿಯಲ್ಲಿದ್ದೀನಿ ಅಂತಂದ್ರೆ ನನ್ಗೆ ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಸೆಕ್ಯುಲರ್ ಆಗಿ ಎಲ್ಲಾ ದೇವರು ಒಬ್ಬರೇ ಅಂತೇಳಿ ತಿಳ್ಕೊಂಡು ತಾವು ಮುಂದಕ್ಕೆ ಹೋಗ್ತಿದ್ದೀರಿ. ಇದು ಬಹಳ ದೊಡ್ಡತನ ನಿಂತ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಎಲ್ಲ ನಮ್ಮ ಮಹಾಭಾರತದಲ್ಲಾಗಿರ್ಬೋದು, ನಮ್ಮ ಕುರಾನಲ್ಲಾಗಿರ್ಬೋದು, ನಮ್ಮ ಬೈಬಲ್ನಲ್ಲಾಗಿರ್ಬೋದು, ಎಲ್ಲರೂ ಏನ್ ಹೇಳ್ತಾರಂತಂದ್ರೆ ಮಹಾನ್ ಭಾವರು ನಮ್ಗೆಲ್ಲ ಇರೋದು ಒಬ್ಬನೇ ದೇವರು, ನಮ್ಮ ದೇವರು ಒಬ್ಬನು, ನಿಮ್ ದೇವರು ಒಬ್ಬನು ಅಂತೇಳಿ ತಾವು ಕಚ್ಚಾಡಬೇಡ ಅಂತೇಳಿ ಯಾರು ನಮ್ಮ ಮಹಾಭಾರತದಲ್ಲಿ, ಕುರಾನಲ್ಲಿ, ಬೈಬಲಲ್ಲಿ ಹೇಳ್ತಾರೋ ಅದನ್ನ ಆಚರಣೆ ಮಾಡೋದ್ರಲ್ಲಿ ಮೊದಲನೇ ವ್ಯಕ್ತಿ LP ಒಲಿ ಭಾಷೆ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ರೀತಿಯಲ್ಲಿ ತಾವು ಎಷ್ಟು ದೊಡ್ಡ ಕುಟುಂಬವನ್ನು ಕಟ್ಕೊಂಡಿದ್ದೀರಿ. ಈ ಕುಟುಂಬವನ್ನು ಕಟ್ಟ ದಾರಿಯಲ್ಲಿ ನಮ್ಗೆ ಎಷ್ಟೋ ಕಷ್ಟ ಸುಖ ಬರ್ಬೋದು. ಆ ಕಷ್ಟ ಸುಖದಲ್ಲಿ ನಿಮ್ಮ ಅಣ್ಣನಾಗಿ, ನಿಮ್ಮ ತಮ್ಮನಾಗಿ LP ಒಲಿ ಭಾಷೆ ಅವ್ರ ಜೊತೆಗೆ ಯಾವತ್ತೂ ನಿಂತಿದ್ದೀನಿ, ಇಷ್ಟು ಮುಂಚೆ ಕೂಡ ನಿಂದಿರ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮ್ಗೆ ಯಾರನ್ನ ತೊಂದರೆ ಕೊಡಕ್ ಬಂದ್ರೆ ತಮ್ಮ ಬೆನ್ನಿಗೆ ನಾವು ನಿಂತು ತಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನನಗೊಂದು ಚಿಕ್ಕ ವಯಸ್ಸಿನ ಒಂದು ಅಭ್ಯಾಸ ಇದೆ. ನಮ್ಮ ಜೊತೆಗೆ ನಡ್ಕೊಂಡು ಬಂದವರು ಕಷ್ಟ ಅಂತ ಅವ್ರಿಗೆ ಅನಿಸ್ದಾಗ ಅವ್ರ ಮುಂದೆ ನಾವು ನಿಂತು ಆ ಕಷ್ಟ ನಾವು ತಿನ್ಬೇಕು ಹೊರತು ನಮ್ಮ ನಂಬಿದವರು ಯಾವತ್ತು ತಿನ್ಬಾರ್ದನ್ನ ಒಂದು ನಮ್ಮ ತಂದೆ ತಾಯಿಯವರು ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸದಾ ನಿಮ್ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ LP ಒಲಿ ಭಾಷೆ ಅವರು ಇನ್ನಷ್ಟು ನನಗೆ ಗೊತ್ತಿದೆ ಅವ್ರಿಗೆ ಆರ್ಥಿಕವಾಗಿ ಎಷ್ಟು ಕಷ್ಟಗಳಿದೆ ಅಂತೇಳಿ. ಬೇರೆಯವರೆಲ್ಲ ಮಾತಾಡಬಹುದು LP ಒಲಿ ಭಾಷೆ ಅವರು ಅಷ್ಟು ಸಂಪಾದನೆ ಮಾಡಿದ್ದಾರೆ, ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತಂದ್ರೆ ಅವರು ದುಡ್ಡು ಸಂಪಾದನೆ ಮಾಡಿಲ್ಲ. ನಿಮ್ಮಂತ ಒಳ್ಳೆ ಗುಣ ಇದ್ದಂತ ವ್ಯಕ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ ಹೊರತು ಗುಣದಲ್ಲಿ ಅವರು ಶ್ರೀಮಂತ, ಆರ್ಥಿಕದಲ್ಲಿ ಅವರು ಬಹಳ ಬಡವ
ನಮ್ಮ LP ವಲಿಭಾಷಾ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಮಾಡಂತ ಒಳ್ಳೆ ಕೆಲಸಗಳು, ನೀವು ಇನ್ನ ಮುಂದಕ್ಕೆ ಮಾಡ್ತೀರಂತ ಒಳ್ಳೆ ಕೆಲಸಗಳು ತಪ್ಪದೆ ನಮ್ಗೆಲ್ಲ ಒಳ್ಳೇದು ಮಾಡುತ್ತೆ. ನೀವು ತಿಳ್ಕೊಳ್ಳಿ, ಆರ್ಥಿಕವಾಗಿ ಇವತ್ತು ನೀವು ಅಷ್ಟು ಗಟ್ಟಿ ಇಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಜೊತೆಗೆ ಭರತ್ ರೆಡ್ಡಿ ಇದ್ದಾನೆ. ಆರ್ಥಿಕವಾಗಿ ನೀವು ಯಾವತ್ತೂ ನಿಮ್ಗೆ ಏನು ಸಹಕಾರ ಬೇಕಂತಂದ್ರು, ಆರ್ಥಿಕವಾಗಿರ್ಬೋದು, ಇನ್ನೊಂದು ರೀತಿಯಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನಿಮಗೆ ಕಷ್ಟ ಬಂದಾಗ ಮೊದಲನೇ ನಂಬರ್ ನೀವು ಹುಡುಕ್ಬೇಕಾಗಿರೋದು ಭರತ್ ರೆಡ್ಡಿ ನಂಬರ್ ಹುಡುಕಿ ನಮಗೆ ಫೋನ್ ಮಾಡ್ಬೇಕಂತ ಹೇಳಿ. ಸಮಯ ಅಭಾವ ಇದೆ, ಇನ್ನ ಬಹಳಷ್ಟು ಮಂದಿ ಕಾರ್ಯಕ್ರಮಗಳಿದೆ, ತಮಗೆಲ್ಲ ಸನ್ಮಾನ ಕಾರ್ಯಕ್ರಮಗಳಿವೆ. ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಮ್ಮೊಂದಿಗೆ ಸನ್ಮಾನ ಶ್ರೀ ನಾರಾಯಣ ಭರತ್ ರೆಡ್ಡಿ ಅವರು, ಜನಪ್ರಿಯ ಶಾಸಕರು, ಬಳ್ಳಾರಿ ವಿಧಾನಸಭಾ ಕ್ಷೇತ್ರ. ಈ ಕಾರ್ಯಕ್ರಮದ ಉದ್ಘಾಟಕ ನುಡಿಗಳನ್ನು ಹಂಚಿಕೊಂಡು ಮೊದಲು ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಅವರೆಲ್ಲರಿಗೂ ಪರವಾಗಿ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ, ಇದೀಗ ನಮ್ಮ ಈ ವೇದಿಕೆ ನೇರವಾಗಿ ಕಾಯಕ ರತ್ನ ಪ್ರಶಸ್ತಿ ವಿವಿಧ ಕ್ಷೇತ್ರದಲ್ಲಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದ ನಮ್ಮೊಟ್ಟಿಗೆ ಕಾಯಕ ಯೋಗಿಗಳಾಗಿ ಕಾರ್ಯನಿರ್ವಹಿಸಿದಂತಹವರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗೆಯೇ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಉತ್ತಮ ಸಾಧನೆಗಿರಂತ ರಾಜ್ಯ ಮಟ್ಟದ ಗ್ರಾಮ ಮಿತ್ರ ಪ್ರಶಸ್ತಿಯನ್ನು ನೀಡಿ ಸಹ ಈ ಸಮಾರಂಭದ ಮಟ್ಟಿಗೆ ಅವರಿಗೆ ಗೌರವ ಸನ್ಮಾನಕ್ಕೂ ಸಹ ವೇದಿಕೆ ಸಾಕ್ಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ವೇದಿಕೆಯನ್ನ ಅಲಂಕರಿಸಿಕೊಳ್ಳಬೇಕಾಗಿ ಬೈಂದೂರು ಉಡುಪಿಯ ಉಪ ನೋಂದಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪುಂಡಲೀಕ ಕೆಂಪರಾಯಗೌಡ ಅವರು, ಶ್ರೀ ಪುಂಡಲೀಕ್ ಕೆಂಪರಾಯಗೌಡ ಅವರು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕಾಗಿ ವಿನಂತಿಸುವುದನ್ನು ಬಲ್ಲಿನವರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳಿ. ಬೈಂದೂರು ಉಡುಪಿಯ ಉಪ ನೋಂದಣಾಧಿಕಾರಿಗಳು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾನೆ ಶ್ರೀ ಪುಂಡಲೀಕ ಕೆಂಪರಾಯಗೌಡ ಅವರು. ಹಾಗೆಯೇ ಶ್ರೀಮತಿ ರಾಧಮ್ಮ ಅವರು. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಇನ್ನ ಕಾಯಕ ರತ್ನ ಪ್ರಶಸ್ತಿ ಕೊಡ್ಬೇಕು ಅಂತ ಸುಮಾರು ಜನನ ಕರೀತಾರೆ. ಇವ್ರು ಪ್ಲಾನ್ ಮಾಡಿದ್ದು ಮೆಂಬರ್ಸ್ ಎಷ್ಟು ಜನ ಅಂದ್ರೆ ಟೋಟಲ್ 60 ಮೆಂಬರ್ಸ್ ಅಂತ ಹೇಳಿದ್ಲು ನಮ್ ಫ್ರೆಂಡು. ಹಾಗೆ ಒಂದು 2-3 ಬ್ಯಾಚಸ್, ಲೈಕ್ ಪರ್ ಬ್ಯಾಚ್ 7 ಮೆಂಬರ್ಸ್ ಅವ್ರ 8 ಮೆಂಬರ್ಸ್ ನ ಇವರು ಅಂದ್ರೆ ಲೈಕ್ MLA ಕಡೆಯವರಿಂದ ಅವಾರ್ಡ್ ಕೊಡ್ಸಿದ್ರು. ಇನ್ನು ಮಿಕ್ಕಿದರೆಲ್ಲ ನಾರ್ಮಲ್ ಆಗಿ ಅವಾರ್ಡ್ ತಗೊಂಡ್ರು, ಲೈಕ್ ಕಾಯಕ ರತ್ನ ಪ್ರಶಸ್ತಿ ತಗೊಂಡ್ರು. ಸೊ ಇದು ಲಾಂಗ್ ಆಯ್ತು, ಎಲ್ಲಾರ್ನು ಕರೆದು ಎಲ್ಲಾರ್ನು ಇದು ಮಾಡ್ತಾ ಇದ್ರು. ಆಮೇಲೆ ಗ್ರೇಟ್ ಅನಿಸ್ತಾ ಇತ್ತು, ಪ್ರತಿಯೊಬ್ಬರಿಗೂ ಒಂದು ರೆಪ್ರೆಸೆಂಟೇಟಿವ್ ತೋರಿಸ್ತಾ ಇದ್ರು ಆ ಸ್ಟೇಜ್ ಮೇಲೆ. ಎಲ್ಲರಿಗೂ ಖುಷಿ ಆಗಿತ್ತು, ಯಾಕಂದ್ರೆ ಥ್ರೂಔಟ್ ಸ್ಟೇಟ್ ಯಾರ್ಯಾರು ಏನೇನ್ ಸಾಧನೆ ಮಾಡಿದ್ದಾರೆ ಅವ್ರೆಲ್ಲರನ್ನು ಗುರ್ತಿಸಿ ಅಭಿನಂದಿಸೋದು ಅಂದ್ರೆ ಇದು ಸಣ್ಣ ವಿಷಯನೂ ಅಲ್ಲ. ಸೊ ಈ ರೀತಿ ಒಂದು ಮಾಡಿದ್ದಾರೆ ಅಂದ್ರೆ ಇದು ಗ್ರೇಟ್ ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ಕೆಲಸ ಮಾಡಿದ್ದಾರೆ ಅಂದ್ರೆ ನಂಗಂತೂ ತುಂಬಾ ಖುಷಿ ಆಯ್ತು. ಆಮೇಲೆ ನನ್ಗೆ ಲಾಸ್ಟ್ಗೆ ಏನ್ ಅನ್ಸ್ಬಿಡ್ತು ಅಂದ್ರೆ ಲೈಕ್ ಆಡಿಟೋರಿಯಂ, ಲೈಕ್ ರಾಘವ ಕಲಾಮಂದಿರದಲ್ಲಿ ಎಷ್ಟು ಜನ ಇದ್ರು, ಒಂದು 50 to 60% ಆಫ್ ಮೆಂಬರ್ಸ್ ಸ್ಟೇಜ್ ಮೇಲೆನೆ ಹೋಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಪ್ರತಿಯೊಬ್ಬರಿಗೂ ಕರೆದ್ಬಿಟ್ಟು ಈ ರೀತಿ ಪ್ರಶಸ್ತಿ ಕೊಡೋದಾಗಿರ್ಬೋದು, ಅದ್ರ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಕೊಡ್ತಾ ಇರ್ಬೋದು. ಸೊ ಇಷ್ಟು ಜನಕ್ಕೆ ಸನ್ಮಾನಿಸಿದ್ದಾರೆ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇದು ಕಂಟಿನ್ಯೂ ಆಗ್ತಾನೆ ಇತ್ತು. ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ಗೆ ಇಟ್ಕೊಂಡಿದ್ರು ಇದನ್ನೆಲ್ಲಾನು. ಇನ್ನು ಭರತ್ ರೆಡ್ಡಿ ಸರ್ ಅವರು ಒಂದು 2-3 ಬ್ಯಾಚಸ್ಗೆ ಕೊಟ್ಬಿಟ್ಟು ಇನ್ನು ಅವ್ರ ಮನೆಗೆ ಹೊರಟ್ಬಿಡ್ತಾರೆ. ಗ್ರಾಮ ಪಂಚಾಯತಿ ಬೀದರ್ ಜಿಲ್ಲೆಯಿಂದ ಆರಂಭಿಸಿದ್ದಾರೆ. ಹಾಗೆ ತೇಜಪ್ಪ ಜಯರಾಮಪ್ಪ ಕಡೆಮನೆ, ಶ್ರೀ ಆರ್ ಶಾಂತಗೌಡ, ಶ್ರೀ ಆರ್ ಶಾಂತಗೌಡ ಅವರು, MLA ಸರ್ ಅವರು ಪ್ರಶಸ್ತಿ ಕೊಟ್ಬಿಟ್ಟು ನಮ್ಮ ಮನೆಗೆ ಹೊರಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಾ ಜನಾನು ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡೋದಾಗಿರ್ಬೋದು, ಆಮೇಲೆ ಫೋಟೋಸ್ ತೆಗೆಸ್ಕೊತಾ ಇರ್ಬೋದು. ಫುಲ್ ಕ್ರೌಡ್ ಆಗ್ಬಿಟ್ಟಿತ್ತು ಅವ್ರು ಹೋಗೋ ಟೈಮ್ ನಲ್ಲಿ. ಇನ್ನು ಅವ್ರು ಹೋಗೋವರೆಗೂ ಕಾಯ್ತಾ ಇದ್ರು. ಅಂದ್ರೆ ಕೆಲವರು ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗ್ಬಿಟ್ಟಿತ್ತು ಸ್ಟ್ರೆಂತ್, ತುಂಬಾ ಸ್ಟ್ರೆಂತ್ ಇತ್ತು. ಇನ್ನ ಸರ್ ಹೋದ್ಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಹಾಗೆ ಎಲ್ಲರಿಗೂ ಕೂಡ ಅದೇ ರೀತಿನೇ ಬಹುಮಾನ ಕೂಡ ಕೊಡ್ತಾ ಇದ್ರು, ಪ್ರಶಸ್ತಿ. ನೆಕ್ಸ್ಟ್ ಗುರು ಡಾನ್ಸ್ ಅಕಾಡೆಮಿಯಿಂದ ಇನ್ನೊಂದು ಡಾನ್ಸ್ ಬರುತ್ತೆ. ಇಲ್ಲಿ ಮಗು ನೋಡ್ತಾ ಇರ್ಬೋದು, ಹೆಣ್ಮಗು ಆಲಿಯಾ ಅಂತ ಈ ಮಗು ಹೆಸರು, ಸರ್ ಮಗಳಂತ.
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಲು. ರಿಮಿಕ್ಸ್ ಸಾಂಗ್ ಹಾಕಿದ್ರು, ಒಳ್ಳೆ ಒಳ್ಳೆ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರು ಒಳ್ಳೆ ಒಳ್ಳೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ಅವಳು ಕೂಡ ತುಂಬಾ ಚೆನ್ನಾಗಿ ಸ್ಟೆಪ್ಸ್ ಆಗ್ತಾ ಇದ್ಲು. ನನ್ಗೂ ನೋಡಿ ಖುಷಿ ಆಯ್ತು. ಮಕ್ಳು ಈ ರೀತಿ ಆಕ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ತಂದೆ ತಾಯಿಗೆ ಎಷ್ಟು ಖುಷಿ ಆಗಿರುತ್ತಲ್ವಾ. ಅಂದ್ರೆ ಮಕ್ಳ ಇಂಟ್ರೆಸ್ಟ್ ಮೇಲೆ ಕೂಡ ಹೋಗುತ್ತೆ ಕೆಲವೊಂದ್ಸಲ ಮಕ್ಳಿಗೆ ಏನ್ ಇಂಟ್ರೆಸ್ಟ್ ಇದೆ ಅಂತ. ಬಟ್ ಈ ಹುಡ್ಗಿನ ನೋಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟ್ ಅಂತ ತೋರಿಸ್ತಾ ಇದ್ವು. ಅದು ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ಲು. ಅದ್ರ ಜೊತೆ ಗಂಡ್ ಮಗು ಹೆಸರು ಗೊತ್ತಿಲ್ಲ, ಆ ಮಗು ಬೇರೆಯವ್ರ ಮಗು ಅಂತ ಹೇಳಿದ್ರು. ಒಟ್ನಲ್ಲಿ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ನನ್ಗೆ, ಅಮ್ಮಂಗೆ, ನಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ತುಂಬಾ ಖುಷಿ ಆಯ್ತು ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿ. ಇನ್ನು ನಾನು ಯೋಚನೆ ಮಾಡ್ತಾ ಇದ್ದೆ ಹಾಲಿಡೇಸ್ ಅಲ್ಲಿ ನಮ್ ಫ್ರೆಂಡ್ ತಮ್ಮನ್ ಲೈಕ್ ಗುರು ಡಾನ್ಸ್ ಸ್ಟುಡಿಯೋಗೆ ಬಿಡ್ಬೋದಾಗಿತ್ತಲ್ಲ ನನ್ ಮಗನ, ಸೊ ದಟ್ ಅವನು ಕಲಿತಾ ಇದ್ದಲ್ಲ ಅಂತ. ಓಕೆ, ಸೂಪರ್. ಒಳ್ಳೆ ರಿವ್ಯೂ ಮಾತಾಡಿದ್ರು. ಇಷ್ಟೊಂದಿನ ಹೊತ್ತಿಗೆ ಅನೇಕ ನೃತ್ಯಗಳನ್ನು ನೀಡಿದಂತ ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ ಅವರು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಅವರಿಗೆ ಒಂದು ಗೌರವ ಸ್ಮರಣಿಕೆ ನೀಡಿ ಅಭಿನಂದಿಸಲಾಗುವುದು. ಕಾರ್ಯಕ್ರಮದ ಆರಂಭದಿಂದಲೂ ಸಹ ಅನೇಕ ಡ್ಯಾನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಂತ ಪ್ರತಿಯೊಂದು ಮಕ್ಕಳಿಗೆ ಲೈಕ್ ಟ್ರೋಫಿ ಹಾಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು ಸರ್ ಮತ್ತೆ ಮೇಡಮ್ ಇಬ್ರು ಇಶ್ಯೂ ಮಾಡ್ತಿದ್ರು. ಇವ್ರು ಸರ್ ವೈಫ್ ಬ್ಲೂ ಕಲರ್ ಸ್ಯಾರಿ ಉಟ್ಕೊಂಡ್ರು. ಅವ್ರ ಹೆಸರು ಆಯಿಷಾ ಅಂತ. ಈವನ್ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಹೇಳ್ತಾ ಇದ್ರು ಲೈಕ್ ಸ್ಪೀಚ್ ಅಲ್ಲಿ ಕೂಡ ಹೇಳ್ತಾ ಇದ್ರು ಎಂಪ್ಲಾಯ್ಸ್ಗೆ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಅಂತ. ಆಮೇಲೆ ಅವ್ರಿಬ್ರ ಮಧ್ಯೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗೆ ಪ್ರೊಡಕ್ಟಿವ್ ಆಗಿರ್ತಾರೆ ಅಂತಾನು ಹೇಳ್ತಾ ಇದ್ರು ಸ್ಪೀಚ್ ಅಲ್ಲಿ. ನಾರಾ ಭರತ್ ರೆಡ್ಡಿ ಸರ್ ಇವ್ರ ಬಗ್ಗೆ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಮಾಡಿರುವಂತ ಮಕ್ಕಳಿಗೆ ಕೂಡ ಅವರು ಈ ರೀತಿ ಒಂದು ರಿಪ್ರೆಸೆಂಟೇಷನ್ ಕೊಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ. ಹಾಗೆ ಜಾನಪದ ಹಾಡುತ್ತಾ ಇರೋಂತ ಲೈಕ್ ಒಂದು ಗ್ಯಾಂಗ್ ಇದೆ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಇಂದಾನು. ಸೊ ಅವ್ರಿಗೂ ಕೂಡ ಲಾಸ್ಟ್ಗೆ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು. ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ರಿಪ್ರೆಸೆಂಟ್ ಮಾಡಿದ್ರು. ಹಾಗೆ ಸರ್ ಬಗ್ಗೆ ಹೇಳೋದಾದ್ರೆ ಅವರು ತುಂಬಾ ಡೌನ್ ಟು ಅರ್ತ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಇಷ್ಟು ದೊಡ್ಡ ಪ್ರೆಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಅವರು ಜನರ ಮಧ್ಯದಲ್ಲೇ ತಿರುಗಾಡ್ತಾ ಇದ್ರು. ನಾನ್ ನಮ್ ತಮ್ಮನ್ಗೆ ಹೇಳ್ದೆ ಇವರೇ ನೋಡೋ ಹೆಡ್ ಆಫ್ ದ ಪ್ರೆಸ್ ಅಂತಂದ್ರೆ ಅವ್ನು ನಂಬ್ಲೇ ಇಲ್ಲ. ನಿಜ ಗ್ರೇಟ್ ಅಕ್ಕ, ಎಷ್ಟು ಡೌನ್ ಟು ಅರ್ತ್ ಇದಾರೆ, ಜನರ ಮಧ್ಯದಲ್ಲಿ ಓಡಾಡ್ತಿದ್ದಾರೆ. ಹಾಗೆ ನನ್ನನ್ನು ಕೂಡ ಚೆನ್ನಾಗಿ ಮಾತಾಡ್ಸಿದ್ರು, ಅಹಂಕಾರ ಇಲ್ಲ, ಎಲ್ಲಾರ್ನು ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು. ಒಂಥರ ಖುಷಿ ಆಗ್ತಾ ಇತ್ತು ಈ ರೀತಿ ಹ್ಯೂಮನ್ ಕೈಂಡ್ ನ. ಇನ್ನ ಲೇಟ್ ಆಗ್ಬಿಡ್ತು, ಇನ್ನ ಪಪ್ಪ ಕೂಡ ಹೋಗ್ಬೇಕು ಅಂತಾನು. ಇನ್ನ ಅಲ್ಲಿಗೂ ಅವಾರ್ಡ್ ಲೈಕ್ ಕಾಯಕ ಪ್ರಶಸ್ತಿ ಮತ್ತೆ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನ ನಾವು ಆಚೆ ಬಂದ್ಬಿಟ್ಟು ಇನ್ನ ಮನೆಗೆ ಹೋದ್ವಿ. ಈ ಪ್ರೋಗ್ರಾಮು ಅಪ್ ಟು 11 ವರ್ಗು. ಇನ್ನು ಲಾಸ್ಟ್ಗೆ ಜಾಗೃತಿ ಕಿರಣ ಅವರ ಸ್ಟಾಫ್ ಹಾಗೆ ಪ್ರೆಸ್ ಹೆಡ್ ಅವ್ರ ರಿಲೇಟೆಡ್ ಫೋಟೋಸ್ ಅದೆಲ್ಲಾನು ಡಿಸ್ಪ್ಲೇ ಮಾಡ್ತೀನಿ. ಹಾಗೆ ಕಾಯಕ ಪ್ರಶಸ್ತಿ ತಗೊಂಡಿರೋರ್ ಜೊತೆ ಕೂಡ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡಿದ್ದಾರೆ ನನ್ನ ಫ್ರೆಂಡ್. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಎಲ್ಲಾದ್ರೂ ಏನಾದ್ರು ತಪ್ಪಾಗಿ ಹೇಳಿದ್ರೆ. Thank you so much for watching the video.